ನಮಸ್ಕಾರ ಸ್ನೇಹಿತರೆ. ದೇಶಾದ್ಯಂತ 2024ರ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗಾಗಲೇ 4 ಹಂತದ ಚುನಾವಣೆ ಮುಕ್ತಾಯವಾಗಿದೆ. 7ರಲ್ಲಿ ಇನ್ನು 3 ಹಂತ ಬ್ಯಾಲೆನ್ಸ್ ಇದೆ. ನಮ್ಮ ನೆಚ್ಚಿನ ಕರ್ನಾಟಕದ ವಿಷಯಕ್ಕೆ ಬಂದಾಗ ಎಲ್ಲ 28 ಕ್ಷೇತ್ರಗಳ ಚುನಾವಣೆ 2 ಹಂತ ಮುಗಿದೋಗಿದೆ. ಎಲ್ಲ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಕುಳಿತಿದೆ. ಆದ್ರೆ ಈಗ ಅಭ್ಯರ್ಥಿಗಳಲ್ಲಿ ತಳಮಳ ಶುರುವಾಗಿರೋದಂತೂ ನಿಜ. ಫಲಿತಾಂಶ ಏನಾಗಬಹುದು? ಜೂನ್ 4ರವರೆಗೂ ಅನಿವಾರ್ಯವಾಗಿ ಕಾಯಲೇಬೇಕು. ಸ್ನೇಹಿತರೆ, ಈ ಎಲ್ಲ ಕುತೂಹಲಕ್ಕೆ ಕಾರಣ ಏನ್ ಗೊತ್ತಾ? ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿರೋದು. ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ನೀವು ಕೇಳಿರ್ಬೋದು ವೋಟಿಂಗ್ ಪರ್ಸೆಂಟೇಜ್ ಡಿಪ್ ಆಗ್ತಾ ಇದೆ ಅಂತ. ಆದ್ರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ 2 ಹಂತಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಏನಿರ್ಬೋದು ಇದಕ್ಕೆ ಕಾರಣ? ಗ್ಯಾರಂಟಿಗೋಸ್ಕರ ಜನ ಮತ ನೀಡಿದಾರ, ಅಥವಾ ಮೋದಿನ ಮತ್ತೊಮ್ಮೆ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದಾಗಿ ಜನ ಮತ ನೀಡಿದಾರ? ಯಾಕಂದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹೆಚ್ಚಿನ ಪ್ರಮಾಣದಲ್ಲಿ. ಈ ಬಾರಿ ಮಹಿಳೆಯರು ಕಾಂಗ್ರೆಸ್ ಪರ ವಾಲಿದ್ದಾರಾ? ಈ ಎಲ್ಲ ಲೆಕ್ಕಾಚಾರಗಳನ್ನು ಈಗ ರಾಜಕೀಯ ಪಕ್ಷದವರು ಆಗ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ನವರು ಒಂದು ಆಂತರಿಕ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದಾರೆ. ಈ ರಿಪೋರ್ಟ್ ನಲ್ಲಿ ಕಾಂಗ್ರೆಸ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಆದ್ರೆ ಆ ಕಡೆ ಗುಪ್ತಚರ ಇಲಾಖೆ ಸಹ ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಆದ್ರೆ ಆ ವರದಿನಲ್ಲಿ ಕಾಂಗ್ರೆಸ್ಗೆ ಶಾಕ್ ಆಗಿದೆ. ಅದರಲ್ಲಿ ಬಿಜೆಪಿಗೆ ಬೆನಿಫಿಟ್ ಆಗುತ್ತೆ ಅಂತ ತೋರಿಸಲಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಚುನಾವಣೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಚುನಾವಣಾ ಸಮೀಕ್ಷೆಗಳನ್ನು ಪ್ರಕಟಿಸುವಂತಿಲ್ಲ. ಹಾಗಾಗಿ ಪಕ್ಷಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇಂತ ವರದಿಗಳ ಮೊರೆ ಹೋಗ್ತಾರೆ. ತಮ್ಮ ತಮ್ಮ ಪಕ್ಷಗಳ ವತಿಯಿಂದ ಸರ್ವೆ ಮಾಡಿಸೋದು. ಆ ವರದಿನಲ್ಲಿ ಎಲ್ಲೆಲ್ಲಿ ಗೆಲ್ಲಬಹುದು, ಅಥವಾ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ, ಅದರ ಕೆಳಗೆ ಗುಪ್ತಚರ ಇಲಾಖೆ ಬರುತ್ತೆ. ಆ ಗುಪ್ತಚರ ಇಲಾಖೆ ಸಿದ್ಧಪಡಿಸಿರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ರಿಸಲ್ಟ್ ಏನಾಗಬಹುದು ಅಂತ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ವರದಿ ಅದೇ. ಸ್ನೇಹಿತರೆ, ಕಾಂಗ್ರೆಸ್ನ ಆಂತರಿಕ ವರದಿ ಏನ್ ಹೇಳುತ್ತೆ ಅನ್ನೋದನ್ನ ಹೇಳ್ತೀನಿ. ಎಲ್ಲ 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ನವರು ಬೂತ್ ಮಟ್ಟದ ನಾಯಕರಿಂದ ವರದಿ ತರಿಸಿಕೊಂಡಿದ್ದಾರೆ. ಆ ವರದಿಗಳನ್ನು ಎಲ್ಲ 28 ಕ್ಷೇತ್ರಗಳಿಂದ ತರಿಸಿಕೊಂಡಿರ್ತಕ್ಕಂಥ ವರದಿಯನ್ನು ಕ್ರೋಢೀಕರಿಸಿ ಈಗ ಒಂದು ರಿಪೋರ್ಟ್ ನ ರೆಡಿ ಮಾಡಿದೆ ಕಾಂಗ್ರೆಸ್. ಆ ವರದಿ ಏನ್ ಹೇಳುತ್ತಪ್ಪ ಅಂದ್ರೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯಾಗಿರ್ತಕ್ಕಂಥ ಸಾಧ್ಯತೆಗಳು ಇದೆ. 2019ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮಾತ್ರ. ಈ ಆಂತರಿಕ ವರದಿ ನೋಡಿ ಕಾಂಗ್ರೆಸ್ನವರು ಬಹಳ ಖುಷಿ ಪಡ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ, 1 ಸ್ಥಾನದಿಂದ 14 ಸ್ಥಾನ ಅಂದ್ರೆ ಪ್ಲಸ್ 13 ಸ್ಥಾನ ಆಗೋದು. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ 14 ಸ್ಥಾನ ಗೆಲ್ಲಬಹುದು, ಬಿಜೆಪಿ 14 ಸ್ಥಾನ ಗೆಲ್ಲಬಹುದು ಅಂತ. 28ರಲ್ಲಿ ನಮಗೆ 14, ಅವ್ರಿಗೆ 14 ಅಂತ ಸತೀಶ್ ಜಾರಕಿಹೊಳಿ ಅವರು ಉಲ್ಲೇಖ ಮಾಡಿರೋದು ಇದೇ ರಿಪೋರ್ಟ್ ನ. ನೀವು ಕೇಳ್ಬೋದು ಯಾವ ಹಂತದಲ್ಲಿ ಎಷ್ಟು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ನವರ ಗುಪ್ತ ವರದಿಯ ಪ್ರಕಾರ ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ನವರು 6 ಕ್ಷೇತ್ರಗಳಲ್ಲಿ ಗೆಲ್ಲಲಿದ್ದಾರೆ. 2ನೇ ಹಂತದಲ್ಲಿ ಕಾಂಗ್ರೆಸ್ 8 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಒಟ್ಟಾರೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಅವರದ್ದೇ ವರದಿ ಪ್ರಕಾರ ಅವ್ರು ಹೇಳೋದು ನಾವು 14ರಲ್ಲೂ ಸಹ ಗೆಲ್ತೇವೆ ಅಂತ. ಈ ವರದಿಯನ್ನು ನೋಡಿದ್ಮೇಲೆ ಕಾಂಗ್ರೆಸ್ಗೆ ಮರುಭೂಮಿನಲ್ಲಿ ಓಯಸಿಸ್ ಸಿಕ್ಕಷ್ಟು ಸಂತೋಷ ಆಗಿದೆ. ಯಾಕಂದ್ರೆ 1996ರ ನಂತರ ಕರ್ನಾಟಕದಲ್ಲಿ ಬಿಜೆಪಿಯವರು ಯಾವಾಗ್ಲೂ 2 ಡಿಜಿಟ್ ಮೇಲೆ ಸೀಟ್ಗಳನ್ನ ಗೆಲ್ತಾ ಬಂದಿದ್ದಾರೆ. ಮತ್ತೊಮ್ಮೆ ಏನಾದ್ರೂ ಕಾಂಗ್ರೆಸ್ಗೆ ಆಶಾ ಕಿರಣ ಕಾಣ್ತಾ ಇದೆ ಅಂದ್ರೆ ಅದು ಈ ಬಾರಿ. ಯಾಕಂದ್ರೆ ಕರ್ನಾಟಕದ ಮತದಾರರು ಸ್ಪಷ್ಟವಾಗಿದ್ದಾರೆ. ರಾಜ್ಯದ ಚುನಾವಣೆನೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ, ರಾಷ್ಟ್ರದ ಚುನಾವಣೆನೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ರಾಷ್ಟ್ರದ ವಿಷಯಕ್ಕೆ ಬಂದಾಗ ಅವರ ಆಯ್ಕೆ ಯಾವಾಗ್ಲೂ ಬಿಜೆಪಿ ಆಗಿರುತ್ತೆ. ಈ ಬಾರಿ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಪ್ರಭಾವ ಏನಾದ್ರೂ ಕೆಲಸ ಮಾಡಿದೆಯಾ? ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗ್ ಬಂದು ವೋಟ್ ಹಾಕಿದ್ದಾರೆ ಅಂತಾರೆ ಕಾಂಗ್ರೆಸ್ನವರು. ಅದರಲ್ಲೂ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಬರ್ತಕ್ಕಂಥ ಡಿಸ್ಟಿಕ್ಗಳಲ್ಲಿ ಇದರ ಪ್ರಭಾವ ಇನ್ನೂ ಹೆಚ್ಚಿದೆ. ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ. ಆ ಭಾಗದಲ್ಲಿ ಪಂಚ ಗ್ಯಾರಂಟಿಗಳು ಹೆಚ್ಚಿನ ಪ್ರಭಾವ ಬೀರಿದಾವೆ ಅನ್ನೋದು ಅವರ ಆತ್ಮವಿಶ್ವಾಸ. ಸ್ನೇಹಿತರೆ, ಇದುವರೆಗೂ ನೀವು ಕಾಂಗ್ರೆಸ್ನವರು ಮಾಡಿಸಿದಂತಹ ಗುಪ್ತ ವರದಿಯ ಬಗ್ಗೆ ಎಷ್ಟು ಸೀಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ಈಗ ರಾಜ್ಯ ಗುಪ್ತಚರ ಇಲಾಖೆ ಸಿದ್ಧಪಡಿಸಿರ್ತಕ್ಕಂಥ ವರದಿನಲ್ಲಿ
ಕಾಂಗ್ರೆಸ್ಗೆ ಎಷ್ಟು ಸೀಟ್ಗಳು ಬರಬಹುದು, ಬಿಜೆಪಿಗೆ ಎಷ್ಟು ಸೀಟ್ಗಳು ಮತ್ತು ಜೆಡಿಎಸ್ಗೆ ಎಷ್ಟು ಸೀಟ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ರಾಜ್ಯ ಗುಪ್ತಚರ ಇಲಾಖೆ ಕೊಡ್ತಕ್ಕಂತ ಮಾಹಿತಿ ಆಲ್ಮೋಸ್ಟ್ ಆಲ್ ಅಕ್ಯುರೇಟ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಈಗ ರಾಜ್ಯ ಗುಪ್ತಚರ ಇಲಾಖೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದೆ. ಈ ವರದಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಇದೆ. ಉಳಿದಿರ್ತಕ್ಕಂಥ 22 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ. ಯಾವ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ. ಹಾಸನ ಕ್ಷೇತ್ರ, ಬೆಂಗಳೂರು ನಾರ್ತ್, ಚಾಮರಾಜನಗರ, ದಾವಣಗೆರೆ, ಚಿತ್ರದುರ್ಗ ಮತ್ತು ಆಶ್ಚರ್ಯಕರ ಅನ್ನುವ ರೀತಿ ಬೆಳಗಾವಿನೂ ಸಹ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ತೋರಿಸಿದೆ ಗುಪ್ತಚರ ಇಲಾಖೆ. ಬೆಳಗಾವಿ ಕ್ಷೇತ್ರ ಬಿಜೆಪಿಯವರಿಗೆ ಶಾಕ್ ಕೊಟ್ಟಿರೋದಂತೂ ನಿಜ. ಜಾರಕಿಹೊಳಿ ಸಹೋದರರು ಹೇಗಾದ್ರೂ ಮಾಡಿ ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸ್ಲೇಬೇಕು. ಹೆಬ್ಬಾಳ್ಕರ್ ಕೈ ಏನಾದ್ರೂ ಮೇಲಾದ್ರೆ ಮುಂದೆ ನಮಗೆ ಈ ಭಾಗದಲ್ಲಿ ರಾಜಕೀಯ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗಲೇ ಹೆಬ್ಬಾಳ್ಕರ್ ಅವರನ್ನು ಮಟ್ಟ ಹಾಕಬೇಕು ಅನ್ನುವ ನಿರ್ಧಾರಕ್ಕೆ ಜಾರಕಿಹೊಳಿ ಸಹೋದರರು ಬಂದಿದ್ರು. ಅವರ ಈ ಎಲ್ಲ ಪ್ರಯತ್ನದ ನಡುವೆನೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ವರದಿಯನ್ನು ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿದೆ. ಸ್ನೇಹಿತರೆ, ಇದೇ ಫೈನಲ್ ಅಲ್ಲ, ಎಲೆಕ್ಷನ್ ರಿಸಲ್ಟ್ ಏನ್ ಬೇಕಾದ್ರೂ ಆಗಬಹುದು. ಬೆಳಗಾವಿ ಕ್ಷೇತ್ರದಲ್ಲಿ ಹಿನ್ನಡೆ ಆಗತ್ತೆ ಅನ್ನೋದನ್ನ ಬಿಜೆಪಿ ಸಹ ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಈ ಬಗ್ಗೆ ನಿಮಗೇನನ್ಸುತ್ತೆ? ಬೆಳಗಾವಿಯವರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ಶೋಭಾ ಕರಂದ್ಲಾಜೆ ಅವರಿಗೆ ಹಿನ್ನಡೆಯಾಗಿದೆ ಅಂತ ತೋರಿಸಿದ ರಿಪೋರ್ಟ್. ಇದಕ್ಕೆ ಕಾರಣಗಳು ಇರಬಹುದು. ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಶೋಭಾ ಅಂತಕ್ಕಂತ ಅಭಿಯಾನನ ಎದುರಿಸಿದ್ರು. ಅವರಿಗೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು. ಅಲ್ಲಿಂದ ಅವರನ್ನು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಬೆಂಗಳೂರು ಉತ್ತರ ಅವರಿಗೆ ಈ ಬಾರಿ ಸುಲಭ ಇಲ್ಲ ಅಂತ ಹೇಳಲಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂತ ಯಶವಂತಪುರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರೋದು ಪಕ್ಕ. ಪರಿಸ್ಥಿತಿಗಳು ಎಲ್ಲಾ ಶೋಭಾ ಕರಂದ್ಲಾಜೆ ಅವರಿಗೆ ವಿರುದ್ಧವಾಗೇ ಇವೆ. ಈ ಕ್ಷೇತ್ರ ಬಿಜೆಪಿಗೆ ಮೈನಸ್ ಆಗುತ್ತೆ ಅಂತ ರಾಜ್ಯ ಗುಪ್ತಚರ ಇಲಾಖೆ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇನ್ನೊಂದು ಈ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರತಕ್ಕಂತ ವರದಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅದು ಅಪ್ಪಿ ತಪ್ಪಿನೂ ತೋರಿಸಿಲ್ಲ. ಈ ಒಂದು ಸಣ್ಣ ಮುನ್ನಡೆ ಸಹ ಕಾಂಗ್ರೆಸ್ಗೆ ಆಗಬಹುದು ಅಂತ ಹೇಳಿಲ್ಲ. ಅಂದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಾ ಇದೆ. ಇದು ಈಗ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕಷ್ಟದ ಗಂಟೆ ಬಾರಿಸಿರೋದಂತೂ ನಿಜ. ಒಟ್ಟಾರೆಯಾಗಿ ಸ್ನೇಹಿತರೆ, ಕಾಂಗ್ರೆಸ್ನವರು ಮಾಡಿಸಿರ್ತಕ್ಕಂಥ ವರದಿಯಲ್ಲಿ ಕಾಂಗ್ರೆಸ್ಗೆ ಸಿಹಿ ಸುದ್ದಿಯಾಗಿದ್ರೆ, ಅವರದೇ ಸರ್ಕಾರ ಇರ್ತಕ್ಕಂತ, ಅವರದೇ ಸರ್ಕಾರದ ಕೈ ಕೆಳಗೆ ಬರ್ತಕ್ಕಂತ ಗುಪ್ತಚರ ಇಲಾಖೆ ಕೊಟ್ಟಿರತಕ್ಕಂತ ವರದಿನಲ್ಲಿ ಕಾಂಗ್ರೆಸ್ಗೆ ಕಹಿ ಸುದ್ದಿ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜನ ಏನಾದ್ರೂ ಗ್ಯಾರಂಟಿಗೆ ಮಾರು ಹೋಗಿ ಕಾಂಗ್ರೆಸ್ನ ಕೈ ಹಿಡಿದಿದ್ದೇ ಆದ್ರೆ, ಅವರ ಕನಸಿನ 14 ಸೀಟ್ಗಳನ್ನ ಏನ್ ಗೆಲ್ತೀವಿ ಅಂತ ಕನಸು ಕಂಡಿದ್ದಾರೆ, ಅದು ನಿಜ ಆದ್ರೂ ಆಗಬಹುದು. ಆದ್ರೆ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರತಕ್ಕಂತ ವರದಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತದ್ದೇನು ಹೇಳಿಕೊಳ್ಳುವಂತ ಸಾಧನೆಯನ್ನ ಕಾಂಗ್ರೆಸ್ ಮಾಡೋದಿಲ್ಲ. ಇದು ನಿಜನೇ ಆಗಿದ್ರೆ ಮತ್ತೆ ಕಾಂಗ್ರೆಸ್ 5ರಿಂದ 6 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಉಳಿದಿರ್ತಕ್ಕಂತಹ 22ರಿಂದ 23 ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಈ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿನಲ್ಲಿ ಕಾಣ್ತಾ ಇಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.